ಇವತ್ತು ಇವತ್ತು ಹಿತಂಗೆ ನನ್ನಿಂದ ಚಿಕ್ಕ ಏಟಾಗಿದೆ. ಆದ್ರೆ ನಾಳೆ ಅವಳಿಗೆ ನಾನು ದೊಡ್ಡ ಅಪಾಯ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಇಲ್ಲ ದುರ್ಗಾ, ನನಗೆ ತುಂಬಾ ಭಯ ಆಗ್ತಿದೆ, ತುಂಬಾ ಭಯ ಆಗ್ತಿದೆ. ಇಲ್ಲಿರಲ್ಲ. ನನ್ನಿಂದ ನಿನಗೆ, ಶರತ್ಗೆ, ಹಿತಾಗೆ ತುಂಬಾ ತೊಂದರೆ ಆಗ್ತಿದೆ. ನಾನಿಲ್ಲಿರಲ್ಲ, ಇರಬಾರ್ದು. ನಾನು ಇಲ್ಲಿಂದ ಹೊರಟೋಗ್ತೀನಿ. ಅಂಬಿಕಾ ಅವರು ಇಷ್ಟೊಂದು ಕುಕ್ಕಿರೋದನ್ನ ನಾನು ನೋಡೇ ಇಲ್ಲ. ಅವ್ರ ಮೇಲೆ ಅವ್ರಿಗೆ ಹಿಡಿತ ತಪ್ಪಿದೆ. ಇದನ್ನ ಹೀಗೆ ಬಿಟ್ರೆ ಅಪಾಯ ಖಂಡಿತ. ಅಂಬಿಕಾ ಅವ್ರನ್ನ ಈ ಸಂಕಷ್ಟದಿಂದ ಕಾಪಾಡೋದು ಹೇಗೆ ನಾನು ಈ ತೊಂದರೆಯಿಂದ ಅವ್ರನ್ನ ಆಚೆ ಕರ್ಕೊಂಡು ಬರ್ಲಿ? ವೆರಿ ಗುಡ್ ದುರ್ಗಾ, ಆಲ್ಮೋಸ್ಟ್ ನನ್ನ ದಾರಿಗೆ ಬರ್ತಾ ಇದೆಯಾ. ಅಂಬಿಕಾ ಅಂದರೆ ಪ್ರಾಣ ಬಿಡ್ತಾ ಇದ್ಲು, ಆದರೆ ಈಗ ಅದೇ ಅಂಬಿಕನ್ನ ನೋಡಿ ಭಯ ಪಡ್ತಿದ್ದಾಳೆ. ಹಿತನ್ನ ಅಂಬಿಕನಿಂದ ದೂರ ಮಾಡೋದಕ್ಕೆ ಈಗಾಗಲೇ ಒಂದು ಗೆರೆನೂ ಎಳೆದಿದ್ಯಾ. ವೆರಿ ಗುಡ್. ಇನ್ನು ನಾನು ಮಾಡಬೇಕಾಗಿರೋದು ಇಷ್ಟೆ, ಈ ಅಕ್ಕ ತಂಗಿರ ಬಾಂಧವ್ಯನ ಪೂರ್ತಿಯಾಗಿ ಮುರಿಯೋದಕ್ಕೆ ಒಂದು ಸಣ್ಣ ಪುಷ್ ಕೊಟ್ಟರೆ ಸಾಕು, ಎಲ್ಲವೂ ಧೂಳಿಪಟ ಆಗತ್ತೆ. ಆದರೆ ದುರ್ಗಾ ಅಂಬಿಕನ್ ಮೇಲಿಟ್ಟಿರೋ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗೋ ಹಾಗೆ ಮಾಡೋದು ಹೇಗೆ? ಏನಾದರೂ ಒಂದು ದೊಡ್ಡದಾಗಬೇಕು. ದುರ್ಗಾ ಥರ ಥರ ನಡಗ ಹೋಗ್ಬೇಕು. ಅಂಬಿಕಾ ಏನೇ ಕಾರಣಗಳನ್ನು ಕೊಟ್ಟರು ಅದನ್ನು ಒಪ್ಕೊಳ್ಳಬಾರ್ದು, ಅವಳು ನನ್ನ ನಂಬಲೂಬಾರ್ದು. ಹಾಗೇನಾದರೂ ಆಗಬೇಕು. ಹಾಗಾದ್ರೇ ಅಂಬಿಕಾ ಹಿತನಿಗೆ ಏನಾದರೂ ಅಪಾಯ ಮಾಡ್ಬೋದು ಅನ್ನೋ ಭಯ ದುರ್ಗನ್ಗೆ ಆವರಿಸ್ಕೊಳ್ಳೋದು. ಎಸ್, ಏನು ಮಾಡಲಿ? ಮಾಯಾ, ಏನಾಯ್ತು ಇವಳಿಗೆ? ಅವತ್ತು ಅಷ್ಟೇ ಇವತ್ತು ಅಷ್ಟೇ ನಾನು ನೋಡಿದ್ರೆ ಸಾಕು ಹೆದರ್ಕೊಂಡು ಓಡಿ ಹೋಗ್ತಾ ಇದ್ದಾಳೆ. ಕಳ್ಳನ ಮನಸ್ಸು ಹುಳ್ಳುಳ್ಗೆ ಅನ್ನೋ ಹಾಗೆ. ಅಥವಾ ಈ ಮಾಯಾ ಏನಾದರೂ ನನ್ನ ಮೇಲೆ ಕಣ್ಣಿಟ್ಟಿದ್ದಾಳ? ಮೊದಲೆಲ್ಲ ನನ್ನ ಪಕ್ಕದಲ್ಲೇ ಇರಬೇಕು ಅಂತ ಇಷ್ಟಪಡ್ತಾ ಇದ್ದಿದ್ದು ಮಾಯಾ ಇವಾಗ ಯಾಕೆ ಹೀಗೆ? ನೋ, ಈ ಮಾಳ್ವಿಕನ ಆಟದಲ್ಲಿ ಯಾವ ಅನುಮಾನಗಳಿಗೂ ಜಾಗ ಇರಬಾರ್ದು. ಯಾವ ವಿರೋಧಿ ಮನಸ್ಸುಗಳು ನಾನು ಎದುರಿಗೆ ನಿಲ್ಬಾರ್ದು. ಈ ಮಾಯನ್ನ ಹೀಗೆ ಬಿಟ್ರೆ ನನಗೆ ಅಪಾಯ. ಅರೆ ಶಾನ್ವಿ, ಐ ಆಮ್ ಸೋ ಸಾರಿ ತರುಣ್. ನಾನು ಇನ್ನು ಸೈಡ್ ಲೈನ್ ಮಾಡ್ತಿದ್ದೀನಿ ಅಂತ ನಿನಗೆ ಅನಿಸ್ತಿದೆ ಅಲ್ವಾ? ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ಅರೆ ಶಾನ್ವಿ, ವೈ ಆರ್ ಯು ರಿಯಾಕ್ಟಿಂಗ್ ಲೈಕ್ ದಿಸ್? ಎವ್ರಿಥಿಂಗ್ ಇಸ್ ಫೈನ್. ಸಾರಿ ಇಲ್ಲ ಯಾಕೆ? ನೀನು ಅತ್ತೆ ಹತ್ರ ಮಾತಾಡೋದನ್ನು ನಾನು ಕೇಳಿಸ್ಕೊಂಡೆ. ನೀನು ನನ್ನ ಬಗ್ಗೆ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೀನು ನನಗೆ ಡಿಸರ್ವಿಂಗ್ ಅಲ್ಲ ಅಂತ ನಿನಗೆ ಅನಿಸ್ತಿದೆ ಅಲ್ವಾ? ನನ್ನದೇ ತಪ್ಪು. ನಾನೇ ನಿನಗೆ ಇನ್ಸೆಕ್ಯೂರ್ ಆಗೋ ಹಾಗೆ ನಡ್ಕೊಂಡೆ. ಐ ಆಮ್ ಸೋ ಸಾರಿ ತರುಣ್. ಹೇ ಶಾನ್ವಿ, ನೀನು ಯಾಕೆ ಸಾರಿ ಕೇಳ್ತಿದ್ಯಾ? ಕೇಳಬೇಡ. ನೀನು ರಿಚ್ ಮನೆ ಹುಡುಗಿ, ನಾನೇ ಆರ್ಡಿನರಿ ಹುಡುಗ. ಯಾಕೋ ನಾವಿಬ್ಬರು ಪರ್ಫೆಕ್ಟ್ ಮ್ಯಾಚ್ ಅಲ್ಲ ಅಂತ ಅನ್ಸುತ್ತೆ ನನಗೆ. ಸಿಗದೇ ಇರೋದಕ್ಕೆ ಆಸೆ ಪಟ್ಟು ನಿನ್ನ ಮನಸ್ಸಲ್ಲಿ ಇಲ್ಲದೇ ಇರೋದನ್ನು ಹುಟ್ಟಿಸಿ ನಾನೇ ತಪ್ಪು ಮಾಡಿದೆ ಅಂತ ನಂಗೆ ಗಿಲ್ಟ್ ಫೀಲ್ ಆಗ್ತದೆ. ತರುಣ್, ನೀನು ಆ ಥರ ಗಿಲ್ಟೆಲ್ಲ ಇಟ್ಕೋಬೇಡ. ಪ್ರೀತಿ ಮಾಡಿರೋದು ನೀನು ಒಬ್ಬನೇ ಅಲ್ಲ, ನಾನು ಮಾಡಿದ್ದೀನಿ. ಲಿಸನ್ ಟು ಮೀ. ಯಾರು ಏನೇ ಹೇಳಿದ್ರು ಐ ಡೋಂಟ್ ಕೇರ್. ಯು ಆರ್ ಮೈ ಸೋಲ್ಮೇಟ್. ಇವಾಗಲೇ ಅಪ್ಪ ಅಣ್ಣನ ಹತ್ರ ಮಾತಾಡ್ಬಿಡ್ತೀನಿ. ನಾನು ಯಾರಿಗೂ ಹೆದರಲ್ಲ. ಶಾನ್ವಿ, ಯು ಸೋ ಸ್ವೀಟ್. ನೀನು ನನ್ನ ಲೈಫಲ್ಲಿ ಬಂದಿದ್ದೆ ಒಂದು ದೊಡ್ಡ ವರದಾನ. ಐ ಆಮ್ ಸೋ ಲಕ್ಕಿ.
ಇವಳು ಎಂಥ ದೊಡ್ಡ ಈಡಿಯಟ್ ಅಲ್ವಾ. ಜಸ್ಟ್ ಒಂದು ಚಿಕ್ಕ ಎಮೋಷ್ನಲ್ ಸೀನ್ಗೆ ಪೂರ್ತಿ ಫ್ಲ್ಯಾಟ್ ಆಗಿದ್ದಾಳೆ, ಮತ್ತು ಅದೇ ಹಳೆ ಬಲೆಗೆ ಬಿದ್ದಿದ್ದಾಳೆ. ಲೆಟ್ಸ್ ಸಿ ಈ ಡ್ರಾಮಾ ಇನ್ನು ಮುಂದೆ ಎಷ್ಟು ಆಟಗಳನ್ನು ಆಡಿಸುತ್ತೋ ಏನೋ, ಬಟ್ ನಾನಂತೂ ಸೋಲಲ್ಲ. ಇವಳನ್ನು ಮುಂದೆ ಇಟ್ಕೊಂಡ್ಬಿಟ್ಟೆ ಆಡ್ತೀನಿ. ಈ ಮಾಯಿಂಗ್ ಏನಾಗಿದೆ? ಅವಳ ಬಿಹೇವಿಯರೇ ತುಂಬ ವಿಚಿತ್ರವಾಗಿದೆ ಅಂತ ಅನ್ನಿಸ್ತಾ ಇದೆ. ಅವಳು ಪ್ರತಿ ಸಲ ನನ್ನ ಎದುರಿಗೆ ಬಂದಾಗಲೂ ನನ್ನಿಂದೇನೋ ಹೈಡ್ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಏನದು? ಅವಳು ನನ್ನಿಂದ ಏನು ಮುಚ್ಚಿಡ್ತಾ ಇದ್ದಾಳೆ? ನನ್ನ ನೋಡಿದ್ರೆ ಸಾಕು ಬೆಚ್ಚಿ ಬೀಳ್ತಾಳೆ. ಮಾತಾಡ್ಸೋದಕ್ಕೆ ಅಂತ ಹೋದರೆ ಹೆದರಿ ಓಡ್ ಹೋಗ್ತಾ ಇದ್ದಾಳೆ. ಅವತ್ತೂ ಅಷ್ಟೇ, ನನ್ನ ಹತ್ರ ಏನೋ ಮಾತಾಡೋದಕ್ಕೆ ಅಂತ ಬಂದ್ಲು, ಮತ್ತೇನೋ ಮಾತಾಡಿ ಹೊರಟೋದ್ಲು. ಇಲ್ಲ, ಆ ಮಾಯಿಂಗ್ ಏನಾಗ್ತಿದೆ ಅಂತ ನಾನು ಪತ್ತೆ ಹಚ್ಚಲೇಬೇಕು. ಎಸ್, ಅಮ್ಮ ಮಂಜರಿ ಅಮ್ಮ, ಆ ಮಾಯಾ ಕಣ್ಣಲ್ಲಿರೋ ಗುಟ್ಟನ್ನ ನನಗೆ ತೋರಿಸಿ. ಅಂದ್ರೆ ಆ ಮಾಯಾ ನನ್ನ ಅಸಲಿ ರೂಪ ನೋಡಿದಾಳೆ. ನಾನು ಯಾರು ಅನ್ನೋ ಸತ್ಯ ಅವಳಿಗೆ ಗೊತ್ತಾಗೋಗಿದೆ. ಮಾಯಾ, ನಾನು ಏನು ಅಂತ ತಿಳಿದ ಮೇಲೂ ನನ್ನ ಜೊತೆ ಆಟ ಆಡ್ತಾ ಇದ್ಯಾ? ಬೆಂಕಿ ಜೊತೆ ಸರಸ, ಸಾವಿನ ಮನೆಗೆ ಪ್ರವೇಶ ಮಾಡಿದ್ಯಾ ಅನ್ನೋದನ್ನ ಮರ್ತಿದ್ಯಾ ನೀನು? ಈ ಮಾಳ್ವಿಕನ್ ರಹಸ್ಯ ತಿಳಿದಿರೋರು ಯಾರು ಬದುಕಿರಬಾರ್ದು. ನನ್ನ ಸತ್ಯ ಗೊತ್ತಾದ ಮೇಲೆ ಸಮಾಧಿ ಆಗ್ಲೇಬೇಕು. ಅಂಬಿಕವ್ರೆ, ದಯವಿಟ್ಟು ಒಂದ್ಸಲ ನಕ್ಬಿಡಿ. ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀರಾ? ದಯವಿಟ್ಟು ನನಗೋಸ್ಕರ. ಇವಾಗೇನು ನೀವು ಮಾತಾಡಲ್ವಾ? ನಗಲ್ವಾ ನೀವು? ಅಂಬಿಕವ್ರೆ, ನಾನು ನಿಮಗೆ ಒಂದು ಜೋಕ್ ಹೇಳಲಾ?